ಕ್ರಿಸ್ಪಿ ಕಾಲಿಫ್ಲವರ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಕಾಲಿಫ್ಲವರ್ ತಗೊಂಡು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡಿರೋ ಕಾಲಿಫ್ಲವರ್ ಪೀಸಸ್ನ ಬಿಸಿ ನೀರಲ್ಲಿ ಹಾಕಿ ಉಪ್ಪು ಹಾಕಿ 10 ರಿಂದ 15 ನಿಮಿಷ ನೆನೆಸಿಡಬೇಕು. ಇನ್ನೊಂದು ಬೌಲಲ್ಲಿ ಅಕ್ಕಿ ಹಿಟ್ಟು, ಮೈದಾ, ಕಾರ್ನ್ಫ್ಲೋರ್, ಗಾರ್ಲಿಕ್ ಪೌಡರ್, ಆನಿಯನ್ ಪೌಡರ್, ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ನೆನೆಸಿಟ್ಟಿರೋ ಅಂಥ ಕಾಲಿಫ್ಲವರ್ನ ಇನ್ನೊಂದ್ಸರಿ ಚೆನ್ನಾಗಿ ತೊಳೆದು ನೀರೆಲ್ಲ ಫಿಲ್ಟ್ರ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದೊಂದೇ ಕಾಲಿಫ್ಲವರ್ನ ಇದರಲ್ಲೇ ಹಾಕಬೇಕು. ಎಣ್ಣೆಲಿ ಹಾಕಿದ ತಕ್ಷಣ ಕಾಲಿಫ್ಲವರ್ನ ತಿರುಗಿಸ್ಬಾರ್ದು, ಪುಡಿ ಆಗಿಬಿಡುತ್ತೆ. ಸ್ವಲ್ಪ ತಾದ್ಮೇಲೆ ನಿಧಾನಕ್ಕೆ ಫ್ರೈ ಮಾಡಿ ತಿರುಗಿಸ್ತಾ ಇರಬೇಕು. ಫುಲ್ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ ಇದನ್ನು ಒಂದು ಪ್ಲೇಟಿಗೆ ತೊಗೊಬೇಕು. ಇದನ್ನು ಹೀಗೇನೂ ತಿನ್ಬೋದು, ಇಲ್ಲ ಅಂದರೆ ಇದಕ್ಕೆ ಸಾಸಸ್ನ ಆ್ಯಡ್ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಕಪ್ನಲ್ಲಿ ಟೊಮೆಟೊ ಕೆಚಪ್, ಚಿಲ್ಲಿ ಸಾಸ್, ಹನಿ ಮತ್ತು ಸ್ವಲ್ಪ ಬಿಳಿ ಎಳ್ಳು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಸಾಸ್ನ ಕಾಲಿಫ್ಲವರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕ್ರಿಸ್ಪಿ ಕಾಲಿಫ್ಲವರ್ ರೆಡಿ.